ಹಾಯ್ ಸ್ನೇಹಿತರೆ, ನಮಸ್ಕಾರ. ಡಿಸಪಾಯಿಂಟ್ ಆಯ್ತಾ ನೆನ್ನೆ ಮ್ಯಾಚ್ ನೋಡಿ? ಖಂಡಿತ ನನಗೂ ಕೂಡ ಅದೇ ರೀತಿ ಡಿಸಪಾಯಿಂಟ್ಮೆಂಟ್ ಆಗಿದೆ. ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಆಯ್ತಾ ನೆನ್ನೆ ಮ್ಯಾಚ್ ಅಲ್ಲಿ. ಒಂದ್ ಕಡೆ ನಾವು ಒಳ್ಳೆ ಸ್ಟಾರ್ಟ್ ತಗೊಂಡು ಅದಾದ್ಮೇಲೆ ಏನೋ ಒಂದು ಸ್ಕೋರ್ ಅನ್ಕೊಂಡಿದ್ವಿ, 250 ಬರುತ್ತೇನೋ ಅಂತ. ಬಟ್ ಆಮೇಲೆ ನಾವು ಆಡಿದ ರೀತಿ ಅಥವಾ ಪಿಚ್ಚೇ ಚೇಂಜ್ ಆಯ್ತಾ ಅಥವಾ ಇವ್ರು ಆಡಿದ ಹಾಗ ಗೊತ್ತಿಲ್ಲ. ಎರಡನೇದು ಮಿಕ್ಸ್ಡ್ ಫೀಲಿಂಗ್ ಏನಕ್ಕೆ ಅಂತ ಹೇಳಿದೆ ಅಂತಂದ್ರೆ, ನಮ್ಮ KL ರಾಹುಲ್, ನಮ್ಮ ಮಣ್ಣಿನ ಹುಡುಗ ಆಡ್ದಂತ ರೀತಿ, ಕೊನೆಯ ಸೆಲೆಬ್ರೇಷನ್, ಇದೆಲ್ಲವೂ ಕೂಡ ಒಂದ್ ಕಡೆ ರಾಹುಲ್ ಆಟದ ಬಗ್ಗೆ ಹೆಮ್ಮೆ ಪಡ್ದ, ಇನ್ನೊಂದ್ ಕಡೆ RCB ಸೋಲ್ತು ಅಂತ ವ್ಯಥೆ ಪಡ್ತಾ. ಸೊ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಒಂಥರ ಚೆನ್ನಾಗಿತ್ತು ಮ್ಯಾಚ್. ಬಟ್ ನಾವೀಗ ಮಾತಾಡಬೇಕಾಗಿರೋದು RCB ಎಲ್ಲಿ ಎಡವಿತು, ಎಲ್ಲಿ ಮಿಸ್ ಹೊಡೀತು, ಎಲ್ಲಿಂದ ನಮ್ಮ ಒಂದಷ್ಟು ಅಪ್ಸೆಟ್ ಆಯಿತು ಅಂತ. ಯಾಕಂದ್ರೆ ಫಸ್ಟ್ 3 ಓವರ್ ನೋಡಿ, ಆಲ್ಮೋಸ್ಟ್ 60 ರನ್ ಬಂದಿತ್ತು. ಫಿಲ್ ಸಾಲ್ಟ್ ಅಂತೂ ಎರ್ರಾಬಿರಿ ಚಚ್ತಾ ಇದ್ರು. ಸೊ ಅದಾದ್ಮೇಲೆ ಆ ಒಂದು ರನ್ಔಟ್ ಇದೆಯಲ್ಲ, ವಿಪ್ರಾಟ್ ನಿಗಮ್ ರನ್ಔಟ್ ಮಾಡಿದ್ರು, ರಾಹುಲ್ ರನ್ಔಟ್ ಮಾಡಿದ್ರು, ಮಿಕ್ಸಪ್ ಆಯ್ತು ಕೊಹ್ಲಿ ಮತ್ತೆ ಸಾಲ್ಟ್ ನಡುವೆ. ಮೇ ಬಿ ಅಲ್ಲಿಂದನೇ ನಮಗೆ ಮೊಮೆಂಟಮ್ ಇದಾಯ್ತು ಅಂತ ಹೇಳಬೇಕು. ಯಾಕಂದ್ರೆ ಅಂತ ಒಂದು ಓಪನಿಂಗ್ SRH ಎಲ್ಲ ಸಿಗುತ್ತಲ್ಲ, ಓಪನಿಂಗ್ ಅವರು 6 ಓವರ್ಗೆ 100+ ಹೊಡೆಯೋದು, ಸ್ವಂತದೊಂದು ಸ್ಕೋರ್ ಇವತ್ತು ಬರುತ್ತೆ, ರೆಕಾರ್ಡ್ ಬ್ರೇಕ್ ಆಗುತ್ತೆ ಅಂತ ಅನಿಸ್ತಾ ಇತ್ತು. ಅಷ್ಟು ಎಫರ್ಟ್ಲೆಸ್ ಆಗಿ ಫಿಲ್ ಸಾಲ್ಟ್ ಮತ್ತೆ ಕೊಹ್ಲಿ ಹೊಡಿತಾ ಇದ್ರು. ಅದರಲ್ಲೂ ಸಾಲ್ಟ್ ಅಂತೂ ಅದ್ಭುತವಾಗಿ ಆಡಿದ್ರು. ಬಟ್ 17 ಬಾಲಿಗೆ 32 ರನ್ ಅವ್ರದ್ದು, 4 ಬೌಂಡ್ರಿ, 3 ಸಿಕ್ಸ್. ಅಲ್ಲಿಂದ ಓಕೆ, ಯಾವುದೇ ಮ್ಯಾಚಲ್ಲಿ ಇದೆಲ್ಲ ಆಗುತ್ತೆ. ಕ್ರಿಸ್ ಗೇಲ್ ಕೂಡ ಹಲವಾರು ಮ್ಯಾಚಲ್ಲಿ ಒಂದು ಬ್ಲಿಸ್ಟರಿಂಗ್ ಓಪನಿಂಗ್ ಕೊಟ್ಟು 3 ಓವರಲ್ಲಿ ಹೊಡೆದಿದ್ದಾರೆ. ಬಟ್ ಅದಾದ್ಮೇಲೆ ಆ ಮೊಮೆಂಟಮ್ ಅನ್ನ ಕ್ಯಾರಿ ಮಾಡೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಯಾವಾಗ ಪಡಿಕ್ಕಲ್ ಬಂದು 8 ಬಾಲಿಗೆ ಬರೀ 1 ರನ್, ಅದು ಕೂಡ ಅವರ ಹೋಮ್ ಪಿಚ್, ಬೆಂಗಳೂರು ಪಿಚ್, ಅವ್ರಿಗೆ ಗೊತ್ತಿರುವಂತ ಪಿಚ್ ಅಲ್ಲಿ ಪಡಿಕ್ಕಲ್ ಕಂಪ್ಲೀಟ್ ಮೊಮೆಂಟಮ್ ಅನ್ನ ಕೊಲ್ಯಾಪ್ಸ್ ಮಾಡಿದ್ರು ಅಂತ ಹೇಳ್ಬೋದು. ನಾನೇನು ಪಡಿಕ್ಕಲ್ ಮೇಲೆ ತುಂಬಾ ಹಾರ್ಷ ಹೇಳ್ತಿಲ್ಲ, ಬಟ್ ಹೌದು, ಫ್ಯಾಕ್ಟ್ ಅದೇನೆ. 8 ಬಾಲಿ ಯಾವ 1 ರನ್ ಬಂತು ನಿಮ್ಗೆ, 3 ಓವರ್ 60 ಬಂದಾಗ ಕಂಪ್ಲೀಟ್ ಆಗಿ ಮೊಮೆಂಟಮ್ ಶಿಫ್ಟ್ ಆಯ್ತು. ಕೊಹ್ಲಿ ಮೇಲೆ ಕೂಡ ಪ್ರೆಷರ್ ಆಯ್ತು, ಸಿನಾರಿಯೋ ಚೇಂಜ್ ಆಗ್ಬಿಡ್ತು. ಅಲ್ಲಿನ ಡೆಲ್ಲಿ ಬೌಲರ್ಸ್ ಗಳಿಗೆ ಒಳ್ಳೆ ಕಾನ್ಫಿಡೆನ್ಸ್ ಸಿಕ್ತು. ಹೌದು, ಇಲ್ಲಿಂದ ನಮಗೆ ಚಾನ್ಸ್ ಇದೆ. ಫಸ್ಟ್ 3 ಓವರ್ ಹೌದು ನಮ್ಗೆ ಚೆನ್ನಾಗಿ ಹೋಗ್ಲಿಲ್ಲ, ಬಟ್ ಇನ್ನು ನಾವು ಡಾಮಿನೇಟ್ ಮಾಡ್ಬೋದು ಅಂತ ವಿಶ್ವಾಸ ಬಂದಿದ್ದೆ. ಪಡಿಕ್ಕಲ್ 8 ಬಾಲಿಗೆ 1 ರನ್ ಹೊಡೆದು ಔಟ್ ಆದಾಗ. ಸೊ ಆಮೇಲೆ ಏನಾಯ್ತು ಗೊತ್ತಿಲ್ಲ, ನಮ್ಗನ್ಸ್ತು ಪಿಚ್ ಏನಾದ್ರೂ ಸ್ವಲ್ಪ ಟಫ್ ಆಯ್ತಾ, ಫಿಲ್ ಸಾಲ್ಟ್ ಆ ಪಿಚ್ ನ ಈಸಿ ಆಗೋ ತರ ತೋರಿಸಿದ್ರೇನೋ ಅವ್ರ ಆಟದಿಂದ. ಪಿಚ್ ಆಕ್ಚುಲಿ ಒಂದು 160-170 ಪಿಚ್ ಇರಬಹುದೇನೋ ಅಂತ ಅನಿಸ್ತು. ಪಟೀದಾರ್, ಲಿವಿಂಗ್ ಸ್ಟೋನ್ ಬಿಡಿ, ಯಾಕೆ ಈ ಸಿರೀಸ್ ಹಿಂಗ್ ಆಡ್ತಿರೋ, ಅಥವಾ ಈ ಇದ್ರಲ್ಲಂತೂ ನಂಗೆ ಇಂಪ್ರೆಸ್ ಆಗಿಲ್ಲ ಯಾವುದೋ ಒಂದು ಮ್ಯಾಚ್ ಬಿಟ್ಟು. ಜಿತೇಶ್ ಶರ್ಮಾ ಕೂಡ ಓಕೆ, ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ರು, ಅವ್ರಿಗೂ ಆಗ್ಲಿಲ್ಲ. ಕೃಣಾಲ್ ಪಾಂಡ್ಯ ಟ್ರೈ ಮಾಡಿದ್ರು. ಬಟ್ ನನ್ಗನ್ಸಿದ್ದು ಟಿಮ್ ಡೇವಿಡ್ ಕೊನೆದಾಗ ಬಂದು ಅಷ್ಟು ನೀಟಾಗಿ ಕ್ಲಿಯರ್ ಮಾಡ್ತಿರ್ಬೇಕಾದ್ರೆ ಉಳಿದಂತ ಪ್ಲೇಯರ್ ಯಾಕೆ ಸಾಧ್ಯ ಇಲ್ಲ ಅಂತ. ಹೌದು, ಡೆತ್ ಓವರ್ ಅಲ್ಲಿ ಯಾವ್ದೇ ರಿಸ್ಕ್ ಇರಲ್ಲ, ಉಳಿದಿರೋಂಥ ಕೆಲವು ಬಾಲ್ಗಳು ಶಾರ್ಟ್ಸ್ ಹೊಡಿಬಹುದು ಅಂತ. ಬಟ್ ಸ್ಟಿಲ್ ಕೆಲವೊಂದ್ ಕಡೆ ಸ್ವಲ್ಪ ಒಂದು 20 ರನ್ ಆದ್ರೂ ಜಾಸ್ತಿ ಕೊಟ್ಟಿದ್ರೆ, ಒಂದು 183ನೋ 190 ಕೊಟ್ಟಿದ್ರು ಕೂಡ ಒಂದು ಖಂಡಿತ ಕಾಂಪಿಟೇಟಿವ್ ಟೋಟಲ್ ಆಗಿರೋದು. ಸೊ ಬ್ಯಾಟಿಂಗ್ ನಿಜವಾಗ್ಲೂ ಸ್ಟ್ರಗಲ್ ಮಾಡ್ತು. ಅದು ಬೌಲಿಂಗ್ ಕೂಡ ಚೆನ್ನಾಗಿ ಮಾಡಿದ್ರು, ನೀವು ಅದನ್ನ ಒಪ್ಲೇಬೇಕು. ವಿಪ್ರಾಟ್ ನಿಗಮ್ 4 ಓವರ್ 18 ರನ್ 2 ವಿಕೆಟ್, ಕುಲ್ದೀಪ್ ಯಾದವ್ 4 ಓವರ್ಲಿ 17 ರನ್ 2 ವಿಕೆಟ್, ಮುಖೇಶ್ ಕುಮಾರ್ ಕೂಡ ಸೂಪರ್ ಆಗಿ ಆಡಿದ್ರು. ಸೊ ಏನು 1 ವಿಕೆಟ್ 3 ಓವರ್, 1 ಮೇಡಿನ್ ಕೂಡ ಮಾಡ್ತಾರೆ. ಮೇಡಿನ್ ಮಾಡೋದೇ ಒಂಥರ ಗೋಲ್ಡ್ T20ಲಿ. ಸೊ ಮೋಹಿತ್ ಶರ್ಮಾ ಕೂಡ ಹಾಗೇನೆ. ಸ್ಟಾರ್ಕ್ ಮತ್ತೆ ಅಕ್ಸರ್ ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ ಬಿಟ್ರೆ, ಒಂದು 180 ಟೋಟಲ್ ವುಡ್ ಬಿ ಇನ್ನು ಕಾಂಪಿಟೇಟಿವ್ ಅಂತ ಅನಿಸ್ತು ನೆನ್ನೆ ಪಿಚ್ ಅನ್ನ ನೋಡಿದಾಗ. ಸೊ ಇದು ಫಸ್ಟ್ ಹಾಫ್ ಆದ್ರೆ ನಾವಲ್ಲಿ ಮಿಸ್ ಮಾಡಿದ್ದು ಎಲ್ಲೆಲ್ಲಿ ಅಂತ ನೋಡಿದ್ರಿ. ಸೆಕೆಂಡ್ ಹಾಫ್ ಅಲ್ಲಿ ಸ್ಟಾರ್ಟಿಂಗ್ ನೋಡಿ, ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ನಮ್ಮ ಬೌಲಿಂಗ್ ಸೂಪರ್ ಆಗಿತ್ತು. ಸೊ ಓಪನಿಂಗ್ ಅಲ್ಲಿ ಅವ್ರು ತಗೊಂಡಂತ ವಿಕೆಟ್ಗಳು, 9 ರನ್ನಿಗೆ ಫಾಫ್ ಹೋಗ್ತಾರೆ, 10 ರನ್ನಿಗೆ ಮೆಗ್ಗುರ್ಕ್ ಹೋಗ್ತಾರೆ, 30 ರನ್ನಿಗೆ ಅಭಿಷೇಕ್ ಪೋರಲ್, 30ಕ್ಕೆ 3 ಇದ್ರು ಅವ್ರು 4.3 ಓವರ್ಲಿ. ಅಕ್ಷರ್ ಪಟೇಲ್ ಹೋದಾಗ್ಲೂ ಕೂಡ ಮ್ಯಾಚ್ ನಮ್ ಕೈಲಿತ್ತು. 8.4 ಓವರ್ಸ್ 58, 4 ವಿಕೆಟ್ಗೆ 9 ಓವರ್ಲಿ ಆಲ್ಮೋಸ್ಟ್. ಆಮೇಲೆನೂ ಬಂದಂತ ರಾಹುಲ್ ಮತ್ತೆ ಅಕ್ಷರ್ ಔಟ್ ಆದ್ಮೇಲೆ ಸ್ಟಬ್ಸ್ ಅಷ್ಟಾಗಿ ಸೆಟ್ ಆಗ್ತಿಲ್ಲ ಅವ್ರಿಗೆ, ಚೆನ್ನಾಗಿ ಆಡಿಸ್ತಾ ಇದ್ರು. ಶ್ರೇಯಸ್ ಶರ್ಮಾ ಸೂಪರ್ ಬೌಲ್ ಮಾಡಿದ್ರು. ಶ್ರೇಯಸ್ ಶರ್ಮಾ 4 ಓವರ್ಲಿ 25 ರನ್ 1 ವಿಕೆಟ್, ಬ್ಯೂಟಿಫುಲ್ ಬೌಲಿಂಗ್ ಅವ್ರದ್ದು. ಭುವನೇಶ್ವರ್ ಕೂಡ ಪವರ್ ಪ್ಲೇನಲ್ಲಿ ಆಮೇಲೆ 4 ಓವರ್ಲಿ 26 ರನ್ 2 ವಿಕೆಟ್. ಯಶ್ ದಯಾಳ್ ಸ್ವಲ್ಪ ಕಾಸ್ಟ್ಲಿ ಅನ್ಸೋದು ಕೂಡ, ಒಂದು ವಿಕೆಟ್ ತೆಗೆದಿದ್ದೇನಿತ್ತು, ಇಂಪಾರ್ಟೆಂಟ್ ವಿಕೆಟ್, ಡೂಪ್ಲಸ್ ಇದು. ಸೊ ಇದೆಲ್ಲ ನೋಡಿದಾಗ ಬಂತು ಮ್ಯಾಚ್ ವಾಪಸ್ ಅಂತ ಅನಿಸ್ತು. ಶ್ರೇಯಸ್ ಶರ್ಮಾ ತಂದಂತ ಕಂಟ್ರೋಲ್ ಇದೆಯಲ್ಲ, ಮೊನ್ನೆ ಒಂದು ಮ್ಯಾಚಲ್ಲೂ ಅಷ್ಟೇ ಅವರು ಕಂಟ್ರೋಲ್ ತಂದಿದ್ದೆ ಶ್ರೇಯಸ್ ಶರ್ಮಾ. ಅಂದ್ರೆ ಲಾಸ್ಟ್ ಮ್ಯಾಚ್ ನಾವೇನು ಆಡಿದ್ವಿ ಅದರಲ್ಲೂ ಕೂಡ, ಮುಂಬೈ ವಿರುದ್ಧ. ಸೊ ಹೀಗೆ ನಾವು ಅಲ್ಲಲ್ಲಿ ಮ್ಯಾಚ್ ನಮ್ ಕೈಗೆ ಬಂದು ಬಿಟ್ಕೊಟ್ವಿ ಅಂತ ಅನಿಸ್ತು ನೆನೆ ಇದರಲ್ಲಿ. ಒಂದು ಫಸ್ಟ್ 3 ಓವರ್ 60, ಅಲ್ಲಿಂದ ನಾವು ಮಿನಿಮಮ್ ಒಂದು 250 ಹೋಗ್ಬೇಕಾಗಿತ್ತು ಬಂದಿದ್ದ ಸ್ಕೋರ್ ನೋಡಿದ್ರೆ. ಬಟ್ ಡೋಣು ಪಿಚ್ ಆತರ ಇತ್ತು ಏನೋ ಹೇಳಕ್ಕಾಗಲ್ಲ, ಅಲ್ಲಿ ಆಡದವ್ರಿಗೆ ಗೊತ್ತಿರುತ್ತೆ. ನೀಟಾಗಿ ಬರ್ತಾ ಇರಲಿಲ್ಲ ಬ್ಯಾಟ್ಗೆ, ಅದು ನಿಜ. ಬಟ್ ಆಮೇಲೆ KL ರಾಹುಲ್ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಯ್ತು, ಡಕ್ವರ್ತ್ ಲೂಯಿಸ್ ನಾವು ಮ್ಯಾಚ್ ಆಗ್ಬೇಕು ಒಂದು 9 ರನ್ 10 ರನ್ ಅವರು ಶಾರ್ಟ್ ಇದ್ರು, ಹೇಸಲ್ವುಡ್ ಅವರ 1 ಓವರ್ ಡಿಫರೆನ್ಸ್ ಮಾಡ್ತು ಅಂತ ಅನ್ಸುತ್ತೆ. 22 ರನ್ ಆ ಓವರಲ್ಲಿ ಬಂದಿದ್ದು. ಸೊ ಮೇ ಬಿ ಅಲ್ಲಿಂದ ನಮ್ಮ ಡೌನ್ ಫಾಲ್ ಸ್ಟಾರ್ಟ್ ಆಯಿತು. ಯಾವಾಗ ರಾಹುಲ್ ಆಕ್ಸಲರೇಟ್ ಮಾಡೋಕೆ ಶುರು ಮಾಡಿದ್ರು, ಅಲ್ಲಿಂದ ಕಷ್ಟ ಆಗ್ತಾ ಹೋಯ್ತು.
ಸೊ ನೆನ್ನೆ ಬ್ಯೂಟಿಫುಲ್ ಆಡಿದ್ರು ರಾಹುಲ್. ಅವ್ರ ಜೊತೆ ಸ್ಟಬ್ಸ್ ಅವರ ಕಾಂಟ್ರಿಬ್ಯೂಷನ್ ಕೂಡ ನಾವು ಹೇಳಲೇಬೇಕು. ಆ ಹುಡುಗ ಕೂಡ ಸಗದಾಗಿ ಆಡ್ದ, 23 ಬಾಲಿಗೆ 38. ಬಟ್ KL ರಾಹುಲ್ ಮಾತ್ರ 53 ಬಾಲಲ್ಲಿ 93, 7 ಬೌಂಡ್ರಿ, 6 ಸಿಕ್ಸರ್. ಒಂಥರ ಹೊಟ್ಟೆ ಉರಿತಾ ಇತ್ತು ನಮಗೆ. ಯಾಕಂದ್ರೆ ನಾವೆಲ್ಲ ತುಂಬ ಆಸೆ ಇಟ್ಕೊಂಡಿದ್ವಲ್ಲ KL ರಾಹುಲ್ ಬರಬೇಕು RCBಗೆ ಅಂತ. ಬಟ್ ಆತ ಆಡಿದಂಥ ಇನ್ನಿಂಗ್ಸ್ ಮಾತ್ರ ಬ್ಯೂಟಿಫುಲ್. ಆ ಕೊನೆ ಸೆಲೆಬ್ರೇಷನ್, ಇದು ಫಕಿಂಗ್ ಮೈ ಗ್ರೌಂಡ್ ಅಂತ ಹೇಳಿದ್ದು ಬ್ಯೂಟಿಫುಲ್. ತುಂಬ ಚೆನ್ನಾಗಿತ್ತು ಇನ್ನಿಂಗ್ಸ್. ಎದುರಾಳಿ ಟೀಮ್ನ ಆಟಗಾರನಾದರೂ ಕೂಡ ಸಲ್ಯೂಟ್ ಹೊಡಿಬೇಕಾದಂಥ ಒಂದು ಆಟವನ್ನು KL ರಾಹುಲ್ ಆಡಿದ್ರು. ಜೊತೆಗೆ ಭಾಳಷ್ಟು ಜನರಿಗೆ ಉತ್ತರ ಕೊಟ್ಟರು. ಏನು T20 ಸ್ಟ್ರೈಕ್ ರೇಟ್ ಇಲ್ಲ, ಚೆನ್ನಾಗಿ ಆಡಲ್ಲ, ಅದಿದು ಅಂತ ಕತೆ ಹೊಡಿತಿದ್ದವರಿಗೆ ಇದು ಇನ್ಮೇಲೆ ನಾನು ಆಡೋ ರೀತಿ ಹಿಂಗಿರುತ್ತೆ ಅಂತ ಚಪ್ಪಲಿ ಹೊಡೆದಂಗೆ ಇತ್ತು ಅವ್ರು. ಕೆಲವರಿಗೆ ಯಾರ್ಯಾರು ಭಾಳ ಟೀಕೆ ಮಾಡ್ತಿದ್ರು ಬ್ಯಾಟಿಂಗ್ ವಿಚಾರದಲ್ಲಿ. ಇನ್ನೂ ಕೆಲವ್ರಿಗೆ ಉತ್ತರ ಕೊಡೋದು ಬಾಕಿ ಇದೆ, ಒಬ್ನಿಗೆ ಬಾಕಿ ಇದೆ. ಆದಷ್ಟು ಬೇಗ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಂತೀರ, ನನ್ನ ಮ್ಯಾಚ್ ಹೇಗಿತ್ತು? ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನಮಸ್ಕಾರ.